ಕುಲದವರಾಗಿದ್ದರೂ ವೀರಶೈವ ಪಂಥದ ವೃತ್ತಿಯನ್ನು ಮಾಡಿದಲ್ಲದೆ ಧಾರ್ಮಿಕ, ರಾಜಕೀಯ, ಸಾಂಸ್ಕೃತಿಕ ಪಂಥಗಳ ವೃತ್ತಿಯನ್ನು ಮಾಡಿದರು. He also played a vital role in promoting religious harmony and development in the region. ವಿಷ್ಣು ಶೈವ ಪಂಥವೆಲ್ಲ ಒಂದೆಯಿಂದ ದಾನ ಧರ್ಮ ಒಂದೇ ನನ್ನ ಜೀವವಿಂದ ಕುಲಮತಗಳನ್ನು ಸಮಯದವನು ನೆಲ ಜಲಗಳನ್ನು ಉಸಿರೆಂದವನು ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ರಣ ಕಲಿಯುವನು ರಣ ಹುಲಿಯುವನು ರಣ ಪಡೆಗಳಿಗೆ ಅಧಿಪತಿಯುವನು ಯುಗ ಧರ್ಮೋದ್ಧಾರಕ ಕೆಂಪೇಗೌಡ. ಶ್ರೀಕೃಷ್ಣದೇವರಾಯರು ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಮತ್ತು ಶಕ್ತಿಶಾಲಿ ಚಕ್ರವರ್ತಿಗಳಲ್ಲಿ ಒಬ್ಬರಾಗಿದ್ದರು. ಇವರ ಆಡಳಿತ ಕಾಲವನ್ನು ಸುವರ್ಣಯುಗ ಎಂದು ಪರಿಗಣಿಸಲಾಗಿದೆ. ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಬಲವಾದ ಬೆಂಬಲಿಗರೂ ಆಗಿದ್ದರು. ಕೃಷ್ಣದೇವರಾಯ was a prominent emperor of the Vijayanagara Empire in South India. His reign is often referred to as the Golden Age, as it was marked by significant cultural, economic, and military achievements, which had a lasting impact on the history of South India. ಕೃಷ್ಣದೇವರಾಯ ಸಾರಿ ಕತ್ಕೊಂಡು ಚೂರು ತುಂಗಭದ್ರಾ ನದಿಯ ದಡದಲ್ಲಿ ಸ್ಥಾಪನೆಯಾಗಿದ್ದ ದಕ್ಷಿಣ ಭಾರತದ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಮುಖ ಸಾಮ್ರಾಜ್ಯಗಳಲ್ಲಿ ಒಂದಾಗಿದ್ದ ವಿಜಯನಗರ ಸಾಮ್ರಾಜ್ಯ ಕಲೆ, ಸಾಹಿತ್ಯ, ಆರ್ಥಿಕ ಮತ್ತು ಧಾರ್ಮಿಕ ಸಹಿಷ್ಣುತೆಗೆ ಪ್ರಖ್ಯಾತಿಯನ್ನು ಹೊಂದಿತ್ತು. The Vijayanagara Empire is one of the most powerful and influential empires in Indian history. The Vijayanagara Empire left a lasting legacy in Indian history, particularly in the fields of architecture, literature, art, and trade. ರಸಿಕರಿಗೂ ಕೃಷಿಕರಿಗೂ ಬೇರೆ ಬೇರೆ ಬೀದಿ ಮುತ್ತುಗಳು ರತ್ನಗಳು ಸೇರಿನಲ್ಲಿ ಅಡೆದುಕೊಡೋ ಸಂತೆಪೇಟೆ ಬೀದಿ. ಭುವಿಗೆ ಇಳಿದ ಅಮರಲೋಕ ವಿಜಯನಗರ ಕಂದ ಒಡನೆ ಹೊಡೆಯಿತುವುದು ವಿಶ್ವಕರ.
ಚಕ್ರವರ್ತಿರಾದ ಕೆಂಪೇಗೌಡರು ಕ್ರಿಸ್ತಶಕ 1537ರಲ್ಲಿ ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿದರು. ಇದೇ ಬೆಂಗಳೂರು ಇಂದು ಕರ್ನಾಟಕದ ರಾಜಧಾನಿಯಾಗಿ, ಉದ್ಯಾನ ನಗರಿಯಾಗಿ ಮತ್ತು IT ಸಿಟಿಯಾಗಿ ಇಡೀ ವಿಶ್ವವನ್ನೇ ತನ್ನತ್ತ ಸೆಳೆಯುತ್ತಿದೆ. ಕೆಂಪೇಗೌಡರು ನಿಗದಿತ ಪ್ರದೇಶದಲ್ಲಿ ಕೋಟೆ, ಗುಡಿ, ಪೇಟೆ, ಕೆರೆ ಮತ್ತು ಉದ್ಯಾನ ಕೂಡಿದ ರಾಜಧಾನಿ ನಿರ್ಮಾಣಕ್ಕೆ ನೀಲನಕ್ಷೆ ತಯಾರಿಸಿ 1537ರಲ್ಲಿ ಬೆಂಗಳೂರಿನ ನಿರ್ಮಾಣ ಕಾರ್ಯ ಪ್ರಾರಂಭಿಸಿ ಸುಮಾರು 64 ಪೇಟೆಗಳನ್ನು, ಮಾರುಕಟ್ಟೆಗಳನ್ನು ನಿರ್ಮಿಸಿದ್ದರು. ತಮ್ಮ ಪೂರ್ವಿಕರಂತೆ ಇವರು ದೈವ ಭಕ್ತರು. ದೊಡ್ಡ ಬಸವಣ್ಣ, ಆಂಜನೇಯ ಸ್ವಾಮಿ, ದೊಡ್ಡ ಗಣಪತಿ, ಹಲಸೂರಿನ ಸೋಮೇಶ್ವರ, ಅಣ್ಣಮ್ಮ ದೇವಿ, ಗಂಗಾಧರೇಶ್ವರ ದೇವಾಲಯಗಳನ್ನು ಕಟ್ಟಿಸಿದ್ದಾರೆ. ನಗರದ ರಕ್ಷಣೆಗಾಗಿ 7 ಬೃಹತ್ ಕೋಟೆಗಳನ್ನು ನಿರ್ಮಿಸಿದ್ದಾರೆ. ದಿಕ್ಕು ದಿಕ್ಕಿಗೊಂದರು